ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ನಿನ್ನ ಕತೆ ನನ್ನ ಜೊತೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಳ್ತಿರ್ತಾರೆ, ಸಾಹೇಬ್ರೆ ಯಾವುದೇ ಕಾರಣಕ್ಕೂ ನನಗೆ ಯಾವ ವಿಷಯನೂ ಹೇಳೋದಕ್ಕೆ ಬರಬೇಡಿ. ನೀವು ನನ್ನ ಹತ್ರ ಏನೋ ಹೇಳೋದು, ನಾನು ಇನ್ನೊಂದೇನೋ ಹೇಳೋದು, ಅದನ್ನು ಯಾರೋ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊಂಡು ನನಗೆ ಬೈಯೋದು. ಈ ಮನೇಲಿ ಬರೀ ಅದೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನನಗೆ ಯಾವ ವಿಷಯನೂ ಹೇಳೋಕ್ಕೆ ಬರಬೇಡಿ. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ನೋಡು ಭೂಮಿ, ನೀನು ನಮ್ಮ ಮನೆಗೆ ಸೇರಿದವಳಲ್ಲ ಅಂತ. ಸೊ ಅದೇ ರೀತಿ ಇದ್ಬಿಡಿ. ನೇಳು ದಿನ ನಾನು ನಿಮ್ಮ ಹೆಂಡತಿಯಾಗಿ ನಟಿಸ್ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಅವರು, ಬೇರೆ ಸಂಬಂಧಗಳನ್ನ ನೀನೇ ತಾನೇ ಮಾಡ್ಕೊಂಡಿರೋದು, ನಮ್ಮ ಮಾಮನ್ನ ದೊಡ್ಡ ಸಾಹೇಬ್ರೆ ಅಂತ ಅನ್ನೋದು, ನಮ್ಮ ಅಮ್ಮನ್ನ ಅತ್ತೆ ಅಂದ್ಕೊಂಡು ನೀನೇನು ಕಮ್ಮಿನಾ ಅಂತ ಬೈತಿರ್ತಾರೆ. ಅದಕ್ಕೆ ಭೂಮಿ, ನೋಡಿ ಸಾಹೇಬ್ರೆ, ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್, ನೋಡು, ನಾನು ತುಂಬಾ ಟೆನ್ಷನಲ್ಲಿ ಇದ್ದೀನಿ, ಸುಮ್ಮನೆ ಮಾತು ಬೆಳೆಸಿದ್ರೆ ಇದು ಸರಿ ಬರಲ್ಲ, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ, ಹೌದಾ, ಏನು ಮಾಡ್ತೀರಾ, ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ, ಒಂದಿಷ್ಟು ಬೈತೀರಾ, ಆಮೇಲೆ ಸುಮ್ಮನೆ ಮಾಡೋಕ್ಕೆ ಬರೋದು, ನೀವು ಮಾತಾಡಬೇಡಿ, ಫಸ್ಟು ಯೂನಿಫಾರ್ಮ್ ಹಾಕ್ಕೊಂಡು ಬನ್ನಿ, ಕೆಳಗಡೆ ವೆಯ್ಟ್ ಮಾಡ್ತಿರ್ತೀನಿ ಅಂತ ಭೂಮಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಅಜಿತ್ ಅವರು, ಅಲ್ಲ, ಎಷ್ಟು ಗಾಂಚಲಿ, ಎಷ್ಟು ಕೊಬ್ಬು ಇರಬೇಕು ಇವಳಿಗೆ, ಮನೆಯವರೆಲ್ಲ ಸೇರಿಕೊಂಡು ಇವಳಿಗೆ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ ಅಂತ ನಾನು ಹೋಗಿ ಇವಳ ಪರ ಬ್ಯಾಟಿಂಗ್ ಮಾಡಿ ಬಿಡಿಸಿದ್ರೆ ನನ್ನ ಪರ ಮಾತಾಡಬೇಡಿ ಅಂತ ಹೇಳ್ತಾಳಲ್ಲ, ಸಖತ್ತಿದೆ ಇವಳಿಗೆ ಅಂತ ಮಾತಾಡಿಕೊಂಡು ಸುಮ್ಮನೆ ಆಗ್ತಾನೆ. ಆ್ಯಕ್ಚುಲಿ ಭೂಮಿಯವ್ರು ಕೆಳಗಡೆ ಬರೋದನ್ನು ನೋಡಿಬಿಟ್ಟು ಇಲ್ಲಿ ಅಜಿತ್ ಅವರ ಅಜ್ಜಿ ಬಂದ್ಲು, ನೋಡು ಮನೆ ಹಾಳಿ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಅಜಿತ್ ಅವ್ರ ತಂಗಿ ಇನ್ನೇನು ಮತ್ತೆ, ಅಲ್ಲ, ಒಬ್ಳು ಮೊಮ್ಮಗಳನ್ನ ಇಲ್ಲಿ ಮನೆ ಬಿಟ್ಟು ಬೇರೆ ದೇಶಕ್ಕೆ ಕಳಿಸ್ಬಿಟ್ಲು. ಅದೇ ಇವಾಗ ನೋಡಿದ್ರೆ ಈ ನಮ್ಮ ಮಾವನು ಮತ್ತು ಮನಸ್ವಿನಿ ಇಬ್ಬರೂ ಕೂಡ ಮನೆ ಬಿಟ್ಟು ಓಡಿಸೋಕ್ಕೆ ಕಾರಣ ಯಾರು, ಇವಳೇ ತಾನೇ, ಇವಳು ಮಾತಿಂದನೇ ಅವ್ರು ಹೋಗಿದ್ದು ಅಂತ ಬೈತಾರೆ. ಅದಕ್ಕೆ ಅಜಿತ್ ಅವ್ರ ಅಜ್ಜಿ, ಹೌದು, ಇವಳು ಒಬ್ಳು ಮೊಮ್ಮಗಳನ್ನ ದೇಶ ಬಿಟ್ಟು ಕಳಿಸ್ಬಿಟ್ಲು, ನೋಡ್ಕೊ, ನಿನ್ನ ಬುದ್ಧಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅಜಿತ್ತು ನನ್ನ ರಕ್ತ, ಒಂದಲ್ಲ ಒಂದಿನ ಅವನಿಗೆ ನಿನ್ನ ಬುದ್ಧಿ ಗೊತ್ತಾಗುತ್ತೆ, ಅವಾಗ ನನ್ನ ಪರ ಮಗ ಪೊಲೀಸು ಕಣೆ, ನಿನ್ನ ಬುದ್ಧಿ ಅವನಿಗೆ ಗೊತ್ತಾಗುತ್ತೆ, ಆವಾಗ ನೋಡ್ಕೊ, ಒಂದು ವರ್ಷ ಕಳಿಯೋಷ್ಟರಲ್ಲಿ ನನ್ನ ಮೊಮ್ಮಗಂಗೆ ನಿನ್ನ ಬುದ್ಧಿ ಗೊತ್ತಾಗಿ ನೀನು ಎಂಥ ಮನೆ ಹಳಿ ಅಂತ ಗೊತ್ತಾಗಿ ಮನೆಯಿಂದ ಕೈ ಹಿಡ್ಕೊಂಡು ನಿನ್ನ ಆಚೆಗಡೆ ತಳ್ತಾನೆ, ಆಮೇಲೆ ನನ್ನ ಮಗ ಮತ್ತು ಮನಸ್ವಿನ ಮನೆ ಒಳಗಡೆ ಕರ್ಕೊಂಬರ್ತಾರೆ ಅಂತ ಅವ್ರ ಅಜ್ಜಿ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಭೂಮಿ ಒಳಗಡೆನೆ ಕಣ್ಣೀರು ಹಾಕೊಂಡು, ಆಯ್ತು ಅಜ್ಜಿ, ಆ ದಿನ ಆದಷ್ಟು ಬೇಗ ಮನೆ ಕೆಲಸದವರು ಬರ್ತಾರೆ. ಪಲ್ಲವಿ ಅವರು, ಅಕ್ಕ ಏನಾಯಿತು ಅಂತ ಹೋಗಿ ವಿಚಾರಿಸಿದಾಗ, ಏನೂ ಆಗಿಲ್ಲ, ಅದು ಯಾರೋ ತರಕಾರಿ ತೊಗೊಂಡು ಬರ್ಬೇಕಾದ್ರೆ ಬೈಕಲ್ಲಿ ಗುದ್ಬಿಟ್ರು, ಅದು ಬ್ಯಾಂಡೇಜ್ ಹಾಕ್ಕೊಂಡು ಕರ್ಕೊಂಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು, ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನೀನು ಹೋಗಿ ರೆಸ್ಟ್ ಮಾಡಿ ಅಂತ ಭೂಮಿ ರೆಸ್ಟ್ ಮಾಡಿ ನಾನು ಏನಾದ್ರು ತರ್ತೀನಿ, ಭೂಮಿ ನೀನು ಹೋಗಿ ಮಾತಾಡ್ತಿರೋ ಲಕ್ಷ್ಮಿ ಜೊತೆ ಅಂತ ಭೂಮಿ ಅವ್ರ ಅತ್ತೆ ಅಂತಾರೆ. ಅಷ್ಟರಲ್ಲಿ ಪಲ್ಲವಿ, ಅಲ್ಲ, ಈ ಮನೇಲಿ ಸ್ಲಮ್ ಅವ್ರನ್ನೆಲ್ಲ ಮನೆ ಒಳಗಡೆ ಸೇರಿಸ್ಕೊಂಡು ಅವ್ರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಗೊತ್ತಿಲ್ಲದವರೆಲ್ಲ ಏನಾದರೂ ನೆಪ ಇಟ್ಕೊಂಡು ಈ ಮನೆಗೆ ತಿನ್ನೋದಕ್ಕೆ ಅಂತ ಬಂದ್ಬಿಡ್ತಾರೆ ಅಂತ ಹೇಳುತ್ತಾರೆ. ಅಷ್ಟರಲ್ಲಿ ಅಜಿತ್ ಅಲ್ಲಿಗೆ ಬಂದ್ಬಿಟ್ಟು ಪಲ್ಲವಿ ಬಾಯಿ ಮೇಲೆ ಯಾವ ಲೆವೆಲ್ ಮಾತಾಡಬೇಕಾದ್ರೆ ಅವ್ರ ಮಾತಿಂದ ತಿಳ್ಕೊಬಹುದು, ಅವ್ರ ನಡವಳಿಕೆಯಿಂದ, ದುಡ್ಡು ಕಾಸಿಂದ ಅಲ್ಲ. ಸರಿ ಲಕ್ಷ್ಮಿ ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ನೀವು ಇದ್ದು ಭೂಮಿ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗಿ ಅಂತ ಹೇಳಿ ಲಕ್ಷ್ಮಿನ ಮತ್ತು ಭೂಮಿನ ರೂಮ್ಗೆ ಕಳಿಸ್ತಾನೆ ಅಜಿತ್. ನಂತರ ಇಲ್ಲಿ ಭೂಮಿಯವರು, ನಾನು ಇವತ್ತು ಕೆಲಸಕ್ಕೆ ಹೋಗೋದಿಲ್ಲ, ಲಕ್ಷ್ಮಿ ಅಕ್ಕ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರಿ ಅಜಿತ್ ಅವರು, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಲಕ್ಷ್ಮಿ ಮತ್ತು ಭೂಮಿ ಇಬ್ಬರು ಕೂಡ ರೂಮಲ್ಲಿ ಬಂದುಬಿಟ್ಟು ಕುತ್ಕೊಂಡು ಮಾತಾಡ್ತಿರ್ತಾರೆ. ಆವಾಗ ಲಕ್ಷ್ಮಿ ಅವರು ಕೇಳ್ತಾರೆ, ಅಲ್ಲ ಸಾಹೇಬ್ರು ಯಾಕೆ ಮುಖ ಉದಿಸ್ಕೊಂಡು ಹೋದ್ರು ಅಂತ, ಏನಾಯಿತು ನಿಮ್ಮಿಬ್ಬರು ಮಧ್ಯೆ ಜಗಳ ಆಯ್ತಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ, ಜಗಳ ಅಂದರೆ ಜಗಳ, ಇಲ್ಲ ಅಂದರೆ ಇಲ್ಲ, ಏನಿಲ್ಲ ಅಕ್ಕ, ಈ ಮನೆಯಲ್ಲಿ ಒಂದು ವಾದ ನಡೀತಿದೆ, ಈ ಮನೆಗೆ ಮನಸ್ವಿನಿ ಅಂತ ಹೇಳ್ಕೊಂಬಂದಿದ್ದಾರೆ ನಮ್ಮ ದೊಡ್ಡ ಸಾಹೇಬ್ರ ಮಗಳು, ಅವಳು ನಿಜವಾದ ಮನಸ್ವಿನಿ ಅಲ್ಲ ಅನ್ನೋದು ಅಜಿತ್ ಅವ್ರದ್ದು ಒಂದು ವಾದ. ಆದರೆ ಮನೆಯವರೆಲ್ಲ ಅವಳೇ ನಿಜವಾದ ಮನಸ್ವಿನಿ ಅಂತ ಒಪ್ಕೊಂಡಿದ್ದಾರೆ. ಈ ಮಧ್ಯೆ ಒಂದು ಸಣ್ಣ ಜಗಳ ಆಯಿತು ನಮ್ಮಿಬ್ಬರು ಮಧ್ಯೆ ಅಷ್ಟೇ, ಅದೆಲ್ಲ ಸರಿ ಹೋಗುತ್ತೆ ಬಿಡಿ ಅಂತಾರೆ. ಅಷ್ಟೇ ಲಕ್ಷ್ಮಿ ಅವರು ರೂಮ್ನ ನೋಡಿಬಿಟ್ಟು, ಸಾಹೇಬ್ರು ನಿಮ್ಮದು ಇದೇ ರೂಮ್ ಅಲ್ವಾ, ಇಲ್ಲೇ ಅಲ್ವಾ ನೀವು ಮಲ್ಕೊಳ್ಳೋದು, ಇಬ್ಬರು ಒಟ್ಟಿಗೆ ಮಲ್ಕೋತೀರಾ ಅಂತ ವಿಚಾರಿಸ್ತಾಳೆ. ಭೂಮಿ ಹೇಳ್ತಾಳೆ, ಹೌದು ಅಕ್ಕ, ಇಬ್ಬರು ಒಂದೇ ರೂಮಲ್ಲಿ ಮಲ್ಕೋತೀವಿ, ಆದರೆ ನೀನು ಅಂದ್ಕೊಂಡಿರೋ ಹಾಗಲ್ಲ, ದೊಡ್ಡ ಸಾಹೇಬ್ರು ಹಾಸಿಗೆ ಮೇಲೆ ಮಲ್ಕೋತಾರೆ, ನಾನು ಕೆಳಗಡೆ ದೂರ ಚಾಪೆ ಹಾಸ್ಕೊಂಡು ಮಲ್ಕೋತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಅವರು, ಸರಿ, ಮತ್ತು ಸಾಹೇಬ್ರು ಅಲ್ಲಿ ಹೊರಗಡೆ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಭಯ ಆಗಲ್ವ ಅವ್ರ ಜೊತೆ ನೀನು ಇರೋದಕ್ಕೆ ಅಂತ ವಿಚಾರಿಸಿದಾಗ ಭೂಮಿ ಹೇಳ್ತಾಳೆ, ಇಲ್ಲ ಅಕ್ಕ, ಸಾಹೇಬ್ರು ತುಂಬಾ ಒಳ್ಳೆಯವರು, ಅವರು ಹೇಗೆ ಅಂತಂದರೆ ಈ ಹಲಸಿನ ಹೊರಗಡೆ ಹೇಗೆ ಮುಳ್ಳು ಒಳಗಡೆ ಎಷ್ಟು ಸ್ವೀಟ್ ಆಗಿರುತ್ತೆ, ನಮ್ಮ ಸಾಹೇಬ್ರು ಅದೇ ಥರ, ನೋಡೋದಕ್ಕೆ ರಫ್ ಅಷ್ಟೇ, ಆದರೆ ಅವರನ್ನು ನೀನು ಒಳ್ಳೆಯವರು, ಹಾಗೆ ಇರು, ನೀನು ತುಂಬಾ ಆರಾಮಾಗಿರು ಅಂತ ನನ್ನ ಅಷ್ಟೇ ಫ್ರೀಯಾಗಿ ಬಿಟ್ಟಿದ್ದಾರೆ, ಮತ್ತು ನನ್ನ ಕಷ್ಟ ಸುಖ ನನ್ನೆಲ್ಲ ಜೊತೆ ಮಾಡ್ತಾರೆ, ನನಗೆ ಯಾವ ರೀತಿ ಭಯನೂ ಇಲ್ಲ, ಆರಾಮಾಗಿದ್ದೀನಿ. ಸ್ಟಾರ್ಟಿಂಗ್ ನನಗೂ ಕೂಡ ಭಯ ಆಗ್ತಿತ್ತು, ಹೆಂಗಪ್ಪ ಏನಪ್ಪ ಒಂದು ವರ್ಷ ಇವ್ರ ಜೊತೆ ಹೆಂಗೆ ಕಾಲ ಕಳೆಯೋದು ಅಂತ, ಬಟ್ ನನಗೆ ಇವಾಗ ಯಾವ ರೀತಿಯೂ ಆ ಥರ ಅನ್ನಿಸ್ತಿಲ್ಲ. ಇನ್ನು ನಮ್ಮ ಅತ್ತೆ ಅಂತೂ
ಅವರು ಕೂಡ ನನ್ನ ಸ್ವಂತ ಅಮ್ಮನ ಥರ ಅಂತ ಅನಿಸ್ಬಿಟ್ಟಿದೆ. ನಿಮಗೊಂದು ವಿಷಯ ಗೊತ್ತಾ ಅಕ್ಕ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೇಗೆ ಕಂಫರ್ಟಬಲ್ ಆಗಿರ್ತೀನಿ ಅದೇ ರೀತಿ ಸಾಹೇಬರು ಮತ್ತು ಅತ್ತೆ ಜೊತೆನೂ ಕೂಡ ನಾನು ಅದೇ ರೀತಿ ಮನೇಲಿ ಇದ್ದೀನಿ. ನನಗೆ ಇವರೆಲ್ಲ ಸ್ವಂತದವರು ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಅವರು ಹೌದಾ ಹಾಗಾದ್ರೆ ಸಾಹೇಬರು ನಿಂಗೆ ಆ ಥರ ಸ್ವಂತ ಅಂತ. ಅದಕ್ಕೆ ಲಕ್ಷ್ಮಿ ಅವರು ಸರಿ ಭೂಮಿ ನೀನು ನಿಜವಾಗ್ಲೂ ಅಜಿತ್ ಸರ್ನ ಪ್ರೀತಿಸ್ತಿಲ್ಲ ಅಲ್ವಾ, ಪ್ರೀತಿಗೀತಿ ಏನು ಇಲ್ಲ ಅಲ್ವಾ ಅಂತ ಕೇಳಿದಾಗ ಭೂಮಿ ಅಯ್ಯೋ ನೀವು ಏನು ಅಕ್ಕ ಈ ಸತ್ಯಣ್ಣನ ಥರನೇ ಆಡ್ತೀರಾ, ಯಾವುದೇ ರೀತಿ ಆ ಥರ ಪ್ರೀತಿ ಗೀತಿ ಏನಿಲ್ಲ. ಅದಕ್ಕೆ ಲಕ್ಷ್ಮಿ ಸರಿ ಭೂಮಿ ಇದೇ ಮಾತನ್ನ ಮುಂದೆನೂ ಕೂಡ ನೀನು ಉಳಿಸ್ಕೊಬೇಕು ಆಯ್ತಾ ಅಂತ ಹೇಳ್ತಾರೆ. ಅಷ್ಟೇ ಡೋರ್ ತಟ್ಟೋ ಸೌಂಡ್ ಆಗುತ್ತೆ. ಭೂಮಿ ತರಕ್ ಹೋದ್ರಿ ಅಂತ ಭೂಮಿಯವರು ಕೇಳಿದಾಗ ಅಯ್ಯೋ ನನ್ನ ಸೊಸೆಗೆ ನಿನಗೆ ಬಿಸಿ ಬಿಸಿಗೆ ಸ್ಟ್ರಾಂಗ್ ಕಾಫಿನ ಮಾಡ್ಕೊಂಬಂದಿದ್ದೀನಿ, ನನ್ನ ಸೊಸೆ ತವರಿಂದ ಯಾರೋ ಒಬ್ರು ಬಂದಿದ್ದಾರೆ, ಅದು ಖುಷಿ ಅಲ್ವಾ, ಅದಕ್ಕೆ ಮತ್ತೆ ನಿಮ್ಗೆ ಅವಲಕ್ಕಿ ಇಷ್ಟ ಅಂತ ಹೇಳಿ ನಾನು ಅವಲಕ್ಕಿಗೆ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಎಲ್ಲ ಲಕ್ಷ್ಮಿ ಅವರು ಸಾರಿ ಅವಳು ನನ್ನ ಮಗಳು ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ಅವಳು ಚಿಕ್ಕವಳಲ್ವಾ, ಅವಳಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಆ ಥರ ದುಡ್ಕೆ ಮಾತಾಡ್ಬಿಟ್ಲು, ಇದು ನಿಮ್ಮನೆ ಅಂತ ಅನ್ಕೊಳ್ಳಿ ಲಕ್ಷ್ಮಿ ಅವರೇ, ನನ್ನ ಮಗಳು ಮಾತನ್ನ ನೀವು ಹೊಟ್ಟೆಗೆ ಹಾಕೊಳ್ಳಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನೇನು ಅನ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ಭೂಮಿನ ಮಾತಾಡಿಸ್ಕೊಂಡು ಹೋಗಿ ಅಂತ ಹೇಳಿ ಲಕ್ಷ್ಮಿ ಅವರು ಮಾತಾಡ್ತಾ ನಾನು ಸಾಹೇಬ್ರನ್ನ ಏನೋ ಅಂತ ಅನ್ಕೊಂಡಿದ್ದಾರೆ, ನಿಮ್ಮನ್ನು ಅವ್ರನ್ನ ಇಬ್ರು ನೋಡಿ ನನಗೆ ತುಂಬಾ ಖುಷಿ ಆಯಿತು, ಇದೇ ರೀತಿ ನೀವು ಚೆನ್ನಾಗಿ ನೋಡ್ಕೋತೀರ ನಮ್ಮ ಭೂಮಿಗೆ 1 ವರ್ಷ ಅನ್ನೋದು ಹಾಗೆ ಕಳೆದೋಗ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ ಅಂತ ಬಾಯಿ ಹೇಳ್ಬಿಡ್ತಾರೆ. ಅವ್ರ ಅತ್ತೆ ಏನು 1 ವರ್ಷನ ಏನಾಗಂದ್ರೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಭೂಮಿ ಅದು ಏನಿಲ್ಲ ಅಂತ ಜೀವನ ಪರ್ಯಂತ ನೆಮ್ಮದಿಯಾಗಿದೆ ಈ ರೀತಿ ಚೆನ್ನಾಗಿರ್ಬೋದು ಅಂತ ಹೇಳಕ್ ಬಂದ್ರು ಅಷ್ಟೇ ಅಂತಾರೆ. ಅದಕ್ಕೆ ಭೂಮಿಯವ್ರ ಅತ್ತೆ ಹೌದಾ ಸದ್ಯ ನನಗೆ ಒಂದು ಕ್ಷಣ ಗಾಬರಿ ಆಗ್ಬಿಡ್ತು ಅಂತ ಎಲ್ಲರೂ ಕೂಡ ನಗಾಡ್ಕೊಂಡು ಹಾಗೆ ಮಾತಾಡ್ತಿರ್ತಾರೆ. ಅಜಿತ್ ಅವರು ಸ್ಟೇಷನ್ ಅಲ್ಲಿ ಓಡಾಡ್ತಿರ್ತಾರೆ. ಅದನ್ನ ಕಾನ್ಸ್ಟೇಬಲ್ ನೋಡ್ಬಿಟ್ಟು ಇಲ್ಲಿ ಭೂಮಿ ಅವ್ರಿಗೆ ಫೋನ್ನ ಮಾಡ್ಬಿಟ್ಟು ಅಯ್ಯೋ ಅಕ್ಕ ನೀವು ಬಂದಿಲ್ಲ ಅಂತ ಸಾಹೇಬರು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಬೇಗ ಟೀ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಕೇಳಿಸ್ಕೊಂಡು ಭೂಮಿ ಹೌದಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ ನೋಡಿಕೊಂಡು ಕೊಡಲಿ ಫೋನ, ನೀನು ಯಾಕೆ ಭೂಮಿಗೆ ಕಾಲ್ ಮಾಡಿದೆ ಅಂದ್ಬಿಟ್ಟು ಇಲ್ಲಿ ಅಜಿತ್ ಅವರು ಫೋನಾಗ ಕಿತ್ಕೊಂಡು ಹೇಳು ಚಿನ್ನ ಹಾಗೆ ಹೇಗೆ ಅಂತ ಮಾತಾಡ್ತಿರ್ತಾರೆ. ಅದಕ್ಕೆ ಭೂಮಿ ಏನಿಲ್ಲ ಸಾಹೇಬ್ರೆ ನಾನು ಬಂದಿಲ್ಲ ಅಂತ ಟೆನ್ಷನ್ ಆಗಿದೆ ಅಂತ ಕೇಳಿದಾಗ ಏನಿಲ್ಲ ಭೂಮಿ ನೀನು ಟೀ ಮಾಡಿದ್ಯಲ್ಲ ಆ ಟೀನ ಅಜಿತ್ ಅವರು ಕುಡಿದೇ ಇದ್ರೆ ಟೆನ್ಷನ್ ಹೋಗೋದೇ ಇಲ್ಲ, ಆದರೆ ಹೆಂಗಪ್ಪ ಕೇಳೋದು ನೀನು ಬೇರೆ ಬಂದಿಲ್ಲ ಅದಕ್ಕೆ ಟೆನ್ಷನಲ್ಲಿ ಒದ್ದಾಡ್ತಿದ್ದಾನೆ ಅಂತ ಹೇಳಿದಾಗ ಇದೇ ರೀತಿ ಮಾತು ಮುಂದುವರಿಸ್ತಾರೆ. ನಂತರ ಒಂದು ಚಾಲೆಂಜ್ನ ಮಾಡ್ತಾರೆ ಅಜಿತ್ ಅವರು, ನೋಡು ನಾನು ಯಾವುದೇ ಕಾರಣಕ್ಕೂ ಇವಳನ್ನ ನೆನಪು ಮಾಡಿಕೊಂಡು ಟೀನ ಕೇಳಲ್ಲ, ಚಾಲೆಂಜ್ ಅಕ್ಸೆಪ್ಟೆಡಾ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ ಸರಿ ನೀವು ನಾಳೆ ಸ್ಟೇಷನ್ಗೆ ನೀವು ಬರೋ ಅಷ್ಟರಲ್ಲಿ ನಾ ಮಾಡಿರೋ ಟೀನ ಕುಡಿಸ್ದೇ ಇದ್ದರೆ ನಾನು ಮಂಡ್ಯದ ಹುಡುಗಿನೇ ಅಲ್ಲ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಇಲ್ಲಿ ಭೂಮಿ ಚಾಲೆಂಜ್ನ ಹಾಕ್ತಾರೆ. ಅಜಿತ್ ಅವರು ನಾನು ಯಾವುದೇ ಕಾರಣಕ್ಕೂ ಭೂಮಿನ ನೆನಪು ಮಾಡಿಕೊಂಡು ಅವ್ಳು ಮಾಡಿರೋ ಟೀನ ಕುಡಿಯೋದಿಲ್ಲ ನಾಳೆ ತನಕ ಅಂತ ಅವನು ಕೂಡ ಚಾಲೆಂಜ್ನ ಮಾಡ್ತಾರೆ. ನಂತರ ಇಬ್ಬರು ಕೂಡ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಫೋನ್ನ ಇಡ್ತಾರೆ. ಅಷ್ಟರಲ್ಲಿ ಭೂಮಿ ಅವ್ರ ಅತ್ತೆ ಬೇಡ ಈ ಚಾಲೆಂಜ್ನ ವಾಪಸ್ ತಗೋ, ಬೇಗ ಫೋನ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಯಾಕತ್ತೆ ಏನಾಯಿತು ಅಂತ ಕೇಳಿದಾಗ ಅಲ್ಲ ಭೂಮಿ ನನ್ನ ಮಗನಿಗೆ ನೀನು ಮಾಡೋ ಟೀ ಎಷ್ಟು ಇಷ್ಟ ಅಂತ ಗೊತ್ತು ತಾನೇ, ಆದರೂ ಯಾಕೆ ಚಾಲೆಂಜ್ನ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ ಹೌದಲ್ವಾ ಅತ್ತೆ ನಿಮ್ಮ ಮಗನಿಗೆ ನಾನು ಮಾಡೋ ಟೀ ಅಂದರೆ ತುಂಬ ಇಷ್ಟ ಅಲ್ವಾ, ಮತ್ತೆ ಯಾಕೆ ಅವ್ರು ಚಾಲೆಂಜ್ ಮಾಡಬೇಕಿತ್ತು ಅಂತ ಕೇಳ್ತಾರೆ. ಏನಾದರೂ ಆಗಲಿ ಈ ಚಾಲೆಂಜಿಂದ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಬೇಡಪ್ಪ ಈ ಚಾಲೆಂಜ್ನ ವಾಪಸ್ ತೊಗೊಬಿಡು ಅಂತಾಳೆ. ಅದಕ್ಕೆ ಬೇಡ ಅತ್ತೆ ಈ ಲೈಫಲ್ಲಿ ಈ ಥರ ಮಜಾ ಎಲ್ಲ ಇರಬೇಕು, ನೋಡಿ ನಿಮ್ಮ ಮಗನಿಗಿಂತ ನಾನೇ ಗೆಲ್ಲೋದು ಅಂತ. ಅದಕ್ಕೆ ಭೂಮಿ ಅವ್ರ ಅತ್ತೆ ಏನೋ ಹೋಗ್ಲಿ ಹಂಗಾದ್ರೆ ಬಿಡಿ, ಒಟ್ಟಿನಲ್ಲಿ ಚಾಲೆಂಜಿಂದ ಇಬ್ಬರು ಇನ್ನೂ ಅಷ್ಟು ಹತ್ರ ಆದರೆ ಸಾಕು ಅಂತ ಹೇಳಿ ಸರಿ ನೀವಿಬ್ಬರು ಮಾತಾಡ್ತೀರಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಅಜಿತ್ ಅವರು ನೀವೇನೇ ಚಾಲೆಂಜ್ನ ಇಟ್ಟರು ಗೆಲ್ಲೋದು ನಾನೇ ಅಂತ ಬಿಲ್ಡಪ್ನ ತೊಗೋತಿರ್ತಾರೆ. ಅದಕ್ಕೆ ಸತ್ಯ ಅವರು ಹೌದಾ ಸರಿ ಹಾಗಾದರೆ ಯಾರು ಗೆಲ್ತಾರೆ ಅವರು ಸೋತವರಿಗೆ ಒಂದು ಚೆನ್ನಾಗಿರೋ ಉಡುಗೊರೆನ ಕೊಡಬೇಕು ಗಿಫ್ಟ್ನ ಅಂತಾರೆ. ಅದಕ್ಕೆ ಹೌದಾ ಸರಿ ಹಾಗಾದರೆ ನೀವೇನೇ ಪ್ರೈಸ್ನ ಇಟ್ಟರು ಪರವಾಗಿಲ್ಲ ಏನು ಇಡ್ತೀರಾ ಅಂತಾರೆ. ಅದಕ್ಕೆ ಅದು ವಸ್ತುನೇ ಆಗಿರ್ಬೋದು ಬೇರೆ ಏನಾದರೂ ಆಗಿರ್ಬೋದು ಅಂತ ಸತ್ಯವ್ರು ಹೇಳಿದಾಗ ಚಿನ್ನ ಬೆಳ್ಳಿ ವಜ್ರ ಏನು ಬೇಕಾದರೂ ಇಟ್ಕೊಳ್ಳಿ ನಾನೇ ಗೆಲ್ಲೋದು ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಿರ್ತಾರೆ. ಹೇಳಿಬಿಟ್ಟು ಸರಿ ಮಾಡೋ ಕೆಲಸ ಬಿಟ್ಟು ಮಾಡದೇ ಇರೋದನ್ನೆಲ್ಲ ಚೆನ್ನಾಗಿ ಮಾಡ್ತೀರಾ ಹೋಗಿ ಅಂತ ಕಾನ್ಸ್ಟೇಬಲ್ಗೆ ರೇಗೆ ಅವ್ರ ಫೋನ್ನ ಕೊಟ್ಟು ಕಳಿಸ್ತಾರೆ. ಇನ್ನು ಲಕ್ಷ್ಮಿ ಅವರು ನಾನಿನ್ನು ಹೊರಡ್ತೀನಿ ಅಂತ ಹೊರಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅವ್ರ ಹತ್ತೆ ಇರಪ್ಪ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮನ ಕೊಡ್ತಾರೆ. ಅಷ್ಟರಲ್ಲಿ ಅದನ್ನು ನೋಡಿಬಿಟ್ಟು ಪಲ್ಲವಿ ಅವರು ಅಜ್ಜಿ ನಂಗೊಂದು ಡೌಟು, ನಮ್ಮ ಅಮ್ಮ ನೀನು ಹೆತ್ತ ಮಗಳೇ ನಾ ಒಂಚೂರು ಕ್ಲಾಸೇ ಇಲ್ಲ ಬರೀ ಎಲ್ಲ ಇದೇ ರೀತಿ ಆಡ್ತಾರೆ ಅಂದಾಗ ಅದಕ್ಕೆ ಅವ್ರ ಅಜ್ಜಿ ಅಂತಾರೆ ಅಯ್ಯೋ ಅವಳೆಲ್ಲ ಅವ್ರ ಅಪ್ಪನ ಗುಣ ಅಂತಾರೆ. ಅದಕ್ಕೆ ಲಕ್ಷ್ಮಿ ಅವರು ಅದನ್ನು ನೋಡ್ಬಿಟ್ಟು ಬೇಜಾರು ಮಾಡಿಕೊಂಡು ಸರಿ ನಾನೇನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅದನ್ನು ನೋಡ್ಬಿಟ್ಟು ಭೂಮಿಯವ್ರಿಗೆ ಬೇಜಾರಾಗುತ್ತೆ. ಅವ್ರ ಅಜ್ಜಿಗೆ ಹೇಳ್ತಾಳೆ ನೋಡಿ ಅಜ್ಜಿ ಲಕ್ಷ್ಮಿ ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ, ನನ್ನ ಕಂಡ್ರೆ ಅವರು ತುಂಬಾ ಇಷ್ಟಪಡ್ತಾರೆ, ತುಂಬಾ ಕಾಳಜಿನ ಮಾಡ್ತಾರೆ, ಪಲ್ಲವಿ ಅಕ್ಕಂಗೆ ಹಿಂಗಾಯಿತು ಅಂತ ಹೇಳಿ ಆ ನೆಪದಲ್ಲಿ ನಮ್ಮ ಮನೆಗೆ ಬಂದು ಹೋದ್ರು ಅಷ್ಟೇ, ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇಲ್ಲಿ ಅಜ್ಜಿ ಹೇಳ್ತಾರೆ ನೋಡು ನನಗೆ ಬೇಜಾರಾಗಬಾರ್ದು ಅಂತ ಇದ್ದಿದ್ರೆ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ದಾಗಲೇ ಹೊರಟೋಗ್ತಿದೆ, ಈ ರೀತಿ ನನ್ನ ಮಾತಿಗೆ ಬೆಲೆ ಕೊಡ್ದೇ ಇರ್ತಿರ್ಲಿಲ್ಲ ಅಂತ ಬೈತಿರ್ತಾರೆ.
ಮತ್ತೆ ಅಜ್ಜಿಯವರು ಬೈತಿರ್ತಾರೆ, ನೋಡು ನಿನ್ನಿಂದಾಗಿ ನನ್ನ ಮಗನ ಮಧ್ಯೆ ಜಗಳ ಆಯಿತು, ನನ್ನ ಮೊಮ್ಮಗನ ನನ್ನಿಂದ ದೂರ ಮಾಡಿದೆ, ಹಾಗೆ ನನ್ನ ಮೊಮ್ಮಗಳು ನಾನು ಅವ್ರನ್ನ ಮರೆಯೋಕ್ಕೋಸ್ಕರ ತಾನು ಇಷ್ಟಪಟ್ಟವನ್ನ ಮರೆಯೋಕ್ಕೋಸ್ಕರ ದೇಶ ಬಿಟ್ಟು ಹೋಗಬೇಕಾಯ್ತು. ಈಗ ನನ್ನ ಮಗ ಮತ್ತು ಅವಳ ಮಗಳನ್ನ ಮನಸ್ವಿನಿನ ಇಬ್ಬರೂ ಕೂಡ ನಿನ್ನಿಂದಾಗಿ ಮನೆ ಬಿಟ್ಟು ಹೋಗೋ ಥರ ನೀನು ಮಾಡಿದೆ. ನಾನಂತೂ ಈ ಜನ್ಮದಲ್ಲಿ ನಿನ್ನನ್ನು ಕ್ಷಮಿಸಲ್ಲ, ಈ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಇಲ್ಲಿ ಅವ್ರ ಅಜ್ಜಿ ಬೈತಿರ್ತಾರೆ. ಅದಕ್ಕೆ ಭೂಮಿಯವರು, ನೀವು ಹಾಗೆ ಹೇಳಿ ಅಜ್ಜಿ, ಆದರೆ ಒಂದಲ್ಲ ಒಂದಿನ ನೀವು ನನ್ನ ಈ ಮನೆ ಸೊಸೆ ಅಂತ ಒಪ್ಕೋತೀರಾ, ಈ ಮನೆಯವಳು ಅಂತ ನೀವು ಒಂದೇ ಅಂತೀರಾ, ಆ ಕಾಲ ಏನು ದೂರ ಇಲ್ಲ, ಬೇಗನೆ ಬರುತ್ತೆ ಅಂತಾರೆ. ಅದಕ್ಕೆ ಅಷ್ಟರಲ್ಲಿ ಭೂಮಿಯವ್ರ ಅತ್ತೆ ನೋಡ್ದ, ಅಮ್ಮ ನೀನು ಅಷ್ಟೆಲ್ಲ ಮಾತಾಡ್ದೆ, ಅಷ್ಟೆಲ್ಲ ಹಂಗಿಸ್ತೆ, ಆದರೂ ನನ್ನ ಸೊಸೆ ನಿನ್ನ ಬಗ್ಗೆ ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ, ಒಂಚೂರು ಕೋಪನ ಮಾಡ್ಕೊಳ್ಳಿಲ್ಲ. ಸೇಮ್ ಇವಳು ನಡವಳಿಕೆ ಎಲ್ಲ ನಾನು ಸೇಮ್ ನಮ್ಮ ಶಾರದಾ ಥರನೇ ಅಂತ ಇಲ್ಲಿ ಭೂಮಿಯವರ ಅತ್ತೆ ಹೇಳ್ತಾರೆ. ಅದಕ್ಕೆ ಅವ್ರ ಅಜ್ಜಿ, ಇವಳನ್ನ ಈ ಟೀಮ್ ಅವಳನ್ನ ತೊಗೊಂಡೋಗಿ ನನ್ನ ಸೊಸೆಗೆ ಹೋಲಿಸ್ಬೇಡ, ಅವಳೇ ಬೇರೆ ಇವಳೇ ಬೇರೆ, ಅವಳ ಥರ ಆಗೋದಕ್ಕೆ ಇವಳಿಗೆ ಚಾನ್ಸೇ ಇಲ್ಲ, ನಡಿಯೇ ನಾವು ಇಲ್ಲಿಂದ ಹೋಗೋಣ ಅಂತ ತನ್ನ ಮೊಮ್ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಭೂಮಿನೂ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಭೂಮಿಯವ್ರ ಅತ್ತೆ, ಇಲ್ಲ ಅಮ್ಮ, ಭೂಮಿ ಮತ್ತು ಶಾರದಾ ಇಬ್ಬರಲ್ಲೂ ಕೂಡ ಒಂದು ಹೋಲಿಕೆ ಇದೆ, ಭೂಮಿ ನನ್ನ ಸೊಸೆ ಆದರೆ ಶಾರದಾ ನಿಮ್ಮ ಸೊಸೆ, ಇಬ್ಬರಲ್ಲೂ ಕೂಡ ಒಂದು ಹೋಲಿಕೆ ಇದ್ದೇ ಇದೆ, ಇಬ್ಬರು ಕೂಡ ಈ ಮನೆಯವರ, ಯಾವುದೇ ಕಾರಣಕ್ಕೂ ಅವರು ಬೇರೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಇಲ್ಲಿ ಭೂಮಿಯವ್ರ ಅತ್ತೆ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಅಜಿತ್ ಅವರು ಯಾವುದೋ ಒಬ್ಬ ವ್ಯಕ್ತಿನ ಕರೆಸ್ಬಿಟ್ಟು ಮಾತಾಡ್ತಿರ್ತಾರೆ. ನನಗೆ ನೀನು ರೀಲ್ಸ್ಗಳನ್ನ ಮಾಡ್ತಿಲ್ಲ, ರೀಲ್ಸಲ್ಲಿ ಒಂದು ರೀಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಬೇಕಿತ್ತು ಅಂದ್ಬಿಟ್ಟು ತೋರಿಸ್ಬಿಟ್ಟು ನೀನು ಈ ರೀಲ್ಸ್ನ ಮಾಡಿದ್ಯಲ್ಲ, ಈ ರೀಲ್ಸ್ ಹಿಂದೆಗಡೆ ಒಬ್ಬ ವ್ಯಕ್ತಿ ಓಡಾಡ್ತಿದ್ದಾನೆ, ಅವ್ನು ಯಾರು ಏನು ಅಂತ ಅವ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತಾರೆ. ಅದಕ್ಕೆ ಕರೆಸಿರೋ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸರ್, ಇವ್ನು ಯಾರು ಏನು ಅಂತ ನನಗೆ ತಾಯಣೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಸರಿ, ರೀಲ್ಸ್ ಮಾಡಿದ್ದು ಯಾವಾಗ ಅಂತನಾದರೂ ನೆನಪಿದೆ, ಯಾಕಂದರೆ ಇದು ನಿನ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಅಂತ ಮಾಡಿರೋ ರೀಲ್ಸ್ ಅಂದಾಗ, ಹೌದು ಸರ್, ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಈ ರೀಲ್ಸ್ನ ನಾನು ಸುಮಾರು 24ನೇ ತಾರೀಕು ಅಕ್ಟೋಬರು ಮಾಡಿದ್ದು, ಸುಮಾರು ಒಂದು 7:30 ಬೆಳಗ್ಗೆ ನಾನು ಈ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ, ಯಾಕಂತಂದರೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಓಡಾಡ್ತಿದ್ದಾನಲ್ಲ, ಅವ್ನು ಕೊಲೆ ಆಗಿದೆ, ಅದಕ್ಕೋಸ್ಕರ ನಾನು ನಿನ್ನೆ ವಿಚಾರಿಸಿದ್ದು ಅಂತ ಹೇಳಿದಾಗ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಸರ್, ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅವ್ನು ಯಾರು ಅಂತಲೂ ಗೊತ್ತಿರಲ್ಲ, ನನಗೆ ಅದ್ರ ಬಗ್ಗೆ ಏನು ಕೂಡ ಇನ್ಫಾರ್ಮೇಷನ್ ಇಲ್ಲ, ಗೊತ್ತಿದ್ದು ಇಷ್ಟನೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಭೂಮಿ ಜೊತೆ ಅಜಿತ್ ಹೇಳ್ತಿರ್ತಾನೆ, 24ನೇ ತಾರೀಕು ನಿಮ್ಮ ತಂದೆ ಕೊಲೆ ಆಯಿತು, ಸಸ್ಪೆಕ್ಟಾಗಿ ನಾನು ಆ ಭದ್ರನ ಹಿಡಿದು ಹಾಕಿದೆ, ಆದರೆ ಆ ಭದ್ರ ಹೇಳ್ದ ಆವತ್ತಿನ ದಿನ ನಾನು ಊರಲ್ಲೇ ಇರಲಿಲ್ಲ ಅಂತ. ಆದರೆ ವೀಡಿಯೋದಲ್ಲಿ ಅವನು ಕಾಣಿಸ್ಕೊಂಡಿದ್ದಾನೆ, ನಿಮ್ಮ ಮನೆ ಸುತ್ತಮುತ್ತನೇ ಓಡಾಡಿದ್ದಾನೆ, ಈಗ ಇದೇ ವಿಚಾರನ ಇಟ್ಕೊಂಡು ನಾವು ಭದ್ರನ ಅರೆಸ್ಟ್ ಮಾಡ್ಬೋದು ಅಂತ ಇಲ್ಲಿ ಅಜಿತ್ ಹೇಳ್ತಾನೆ. ಅದಕ್ಕೆ ಭೂಮಿಯವರು, ಹೌದಾ ಸಾಹೇಬ್ರೆ, ಹಾಗಾದರೆ ನಮ್ಮ ಅಮ್ಮ ಹೊರಗಡೆ ಬರ್ತಾರಲ್ವ, ಭದ್ರನ ಜೈಲಿಗೆ ಹಾಕ್ಸ್ತೀರಾ ಅಲ್ವಾ ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಶ್ರವಣ್ ಅವರು ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅಲ್ಲಿಗೆ ಮನಸ್ವಿನಿಯವರು ಬರ್ತಾರೆ. ಯಾಕಪ್ಪ ಇವಾಗ DNA ಟೆಸ್ಟಲ್ಲಿ ನಾನೇ ನಿನ್ನ ಮಗಳು ಅಂತ ಪ್ರೂವ್ ಆಯ್ತಲ್ಲ, ಆದರೂ ಕೂಡ ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಾ ಅಂತ ಕೇಳಿದಾಗ, ಆಗಲ್ಲ ಮಗಳೇ, ಅಜಿತ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನನ್ನು ಅವನು ಒಪ್ಕೊತಿಲ್ಲ, ಆ DNA ಟೆಸ್ಟ್ ಮಾಡಿಸಿ ರಿಪೋರ್ಟು ನಿನ್ನ ಕಡೆ ಬಂದ್ರೂ ಕೂಡ ನಿನ್ನ ಅವನು ಇಲ್ಲ, ಇವಳು ಮನಸ್ವಿನಿ ಇಲ್ಲ ಅಂತ ಯಾಕೆ ಒಪ್ಕೋತಿಲ್ಲ ಅನ್ನೋದು ನನಗೆ ಚಿಂತೆ ಆಗಿಬಿಟ್ಟಿದೆ. ಯಾಕಂದರೆ ಅಜಿತ್ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಅವ್ನು ಹೇಗಿದ್ದ ಗೊತ್ತಾ, ನನ್ನ ಮಾತು ಅಂದರೆ ಅವನಿಗೆ ವೇದವಾಕ್ಯ, ನಾನು ಏನು ಹೇಳ್ತೀನಿ ಅದೇನೇ ಸತ್ಯ ಅವನಿಗೆ. ಅದಕ್ಕೆ ಮನಸ್ವಿನಿಯವ್ರು ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಭೂಮಿ ಅಂತ ಗೊತ್ತಲ್ವ ನಿಮಗೆ ಅಂತಾರೆ. ಅದಕ್ಕೆ ಹೌದು ಮಗಳೇ, ಇದಕ್ಕೆಲ್ಲ ಕಾರಣ ಭೂಮಿ, ಅವಳನ್ನ ನಾನು ಮಗಳು ಅಂತ ಅಂದ್ಕೊಂಡಿದ್ದೆ, ಮಗಳು ಥರನೇ ನೋಡ್ತಿದ್ದೆ, ಆದರೆ ನನ್ನ ಎದುರುಗೇನೆ ಅಶ್ವಿನಿ ಯಾವುದೇ ಕಾರಣಕ್ಕೂ ಮನಸ್ವಿನಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ಲು, ಅದನ್ನು ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ, ಎಷ್ಟು ಸಣ್ಣ ಬುದ್ಧಿ ಇರಬೇಕು ಅವಳಿಗೆ, ಅವರಿಬ್ಬರಿಗೂ ಅಲ್ಲೇ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಅಜಿತ್ ನಾನು ಎತ್ತಿ ಬೆಳೆಸಿ ಆಡಿಸಿದ ಕೂಸು, ಇನ್ನು ಆ ಹುಡುಗಿ ಆ ತಂದೆ ಕಳ್ಕೊಂಡಿರೋ ಮಗಳು ಅವಳು, ಇಬ್ಬರ ಬಗ್ಗೆನೂ ನನಗೆ ತುಂಬಾ ಅನುಕಂಪ ಇದೆ, ಆದರೂ ಕೂಡ ಇಬ್ಬರು ವಿಖಂಡವಾದ ಮಾಡ್ತಾರೆ, ನೀನು ನನ್ನ ಮಗಳೇ ಅಲ್ಲ ಅಂತ. ಸರಿ ಬಿಡು ಮಗಳೇ, ನೀನು ಯಾವುದನ್ನು ಮರಿಬೇಕು ಅಂತಿದ್ದೆ ಅದನ್ನೇ ಹೇಳಿ ನಾನು ನೆನಪು ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಇಲ್ಲಪ್ಪ ನೀವು ಫಸ್ಟು DNA ಟೆಸ್ಟ್ನ ಮಾಡಿಸ್ತಿದ್ದೀರಾ ಅಂತ ಗೊತ್ತಾದಾಗ ನನಗೆ ಶಾಕ್ ಆಯಿತು, ಬಟ್ ನೀವು ಯಾವ ಉದ್ದೇಶದಿಂದ ಮಾಡಿಸ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನನಗೂ ಖುಷಿ ಆಯಿತು, ಇವಾಗ ಗೊತ್ತಾಯ್ತಲ್ಲ ನಾನು ನಿಮ್ಮ ಮಗಳು ಅಂತ ನನಗೆ ತುಂಬಾ ರಿಲೀಫ್ ಆಗಿದೆ ಅಂತ ಇಲ್ಲಿ ಮನಸ್ವಿನಿ ಅವರು ಹೇಳ್ತಿರ್ತಾರೆ. ಇನ್ನು ಶ್ರವಣ್ ಅವರು ಹೊರಗಡೆ ಕೆಲಸ ಇದೆ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಅಶ್ವಿನಿಗೆ ಇದು ದೇವಿಯವರು ಕಾಲ್ನ ಮಾಡ್ತಾರೆ, ಹೇಗಿದೆ ವಾತಾವರಣ, ಏನಾಗ್ತಿದೆ ಅಂತ ವಿಚಾರಿಸ್ತಾರೆ. ಆವಾಗ ಅಶ್ವಿನಿ ಅವರು ಹೇಳ್ತಾರೆ, ಏನು ಹೇಳೋದು, DNA ಟೆಸ್ಟಲ್ಲಿ ನಾನು ಅವ್ರ ಮಗಳು ಅಂತ ಪ್ರೂವ್ ಆಗಿದ್ದಕ್ಕೆ ತುಂಬಾ ಖುಷಿ ಪಡ್ತಿದ್ದಾರೆ. ಇನ್ನೊಂದು ಕಡೆ ಅಷ್ಟೆಲ್ಲ ಆದರೂ ಕೂಡ ಅಜಿತ್ ಅವರು ಒಪ್ಪೋದಿಲ್ಲ, ನಮ್ಮಿಬ್ರು ಕಂಡ್ರು ಆಗಲ್ಲ, ಭೂಮಿನೇ ಅಜಿತ್ಗೆ ಪಿನ್ನ ಹಾಕಿ ನಮ್ಮಿಬ್ರು ಬೇರೆ ಮಾಡ್ತಿದ್ದಾರೆ ಅಂತ ತುಂಬಾ ಬಲವಾಗಿ ಅವರು ನಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ದೇವಿಯನ್ನರು, ಹೌದಾ, ಇದೇ ನಮಗೆ ಒಂದು ಒಳ್ಳೆ ಸಿಚುವೇಶನ್, ಇದನ್ನು ನಾವು ಇಟ್ಕೊಂಡು ಆಟ ಆಡಬೇಕು, ಈಗ ನಾವು ಮಾಡಬೇಕಾಗಿರೋದು ಇಷ್ಟೇ. ಶ್ರವಣ್ ಲಾ ಕೂಡ ಓದಿದ್ದಾನೆ, ಅವನು ಮತ್ತೆ ಕೋರ್ಟ್ ಹಾಕ್ಕೊಂಡು ತಾನು ಹೆತ್ತ ಮಗಳು ಭೂಮಿ ವಿರುದ್ಧನೇ ಫೈಟ್ ಮಾಡಬೇಕು, ಅದನ್ನು ನಾವು ಮಾಡಬೇಕು. ಅದಕ್ಕೆ ಅಶ್ವಿನಿಯವರು ಅಷ್ಟು ಮಾಡಿದ್ರೆ ಸಾಕಾ, ಅಥವಾ ಭೂಮಿನ ಸಾಕು ತಂದೆ ಕೊಲೆ ಕೇಸ ವಿರುದ್ಧ ಇವ್ರನ್ನ ವಾದ ಮಾಡೋದಕ್ಕೆ ಎತ್ತು ಕಟ್ಟಬೇಕಾ, ಅಷ್ಟು ಮಾಡಿದ್ರೆ ಸಾಕಲ್ವಾ ಅಂತಾರೆ. ಅದಕ್ಕೆ
ದೇವ್ಯಾನಿಯವರು ನೀನು ತುಂಬ ಚಾಲಾಕಿ ಅಂತ ನನಗೆ ಗೊತ್ತಿದೆ, ಅಷ್ಟೊಂದು ಮಾಡಿಬಿಟ್ಟು ಫೋನ್ ಮಾಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಇನ್ನು ಇಲ್ಲಿ ಅಜಿತ್ ಏನೋ ಕೆಲಸ ಮಾಡಿಕೊಂಡು ರೂಮ್ ಒಳಗಡೆ ಬರ್ತಾನೆ. ಅಷ್ಟರಲ್ಲಿ ಭೂಮಿಯವರು ಕೆಳಗಡೆ ಚಾಪೆ ಹಾಸ್ಕೊಂಡು ಸೆಪ್ರೇಟಾಗಿ ಮಲಗಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ಅಜ್ಜಿ ನೀರನ್ನ ಕುಡಿಯೋದಕ್ಕೆ ಅಂತ ಬರ್ತಾರೆ. ಬಂದುಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ. ಅಲ್ಲ ಇನ್ನೂ ಅಜಿತ್ ರೂಮಲ್ಲಿ ಲೈಟು ಉರಿತಿದೆ, ಇವರಿಬ್ಬರು ಏನು ಮಾಡ್ತಿರ್ಬೋದು. ಎಲ್ಲೋ ಲಕ್ಷ್ಮಿ ಬಂದಾಗ ನಾನು ಭೂಮಿಗೆ ಬೈದಿದ್ದನ್ನು ಎಲ್ಲ ಉಪ್ಪು ಖಾರ ಸೇರಿಸಿ ಚಾಡಿ ಹೇಳ್ತಿರಬಹುದು. ನನ್ನ ಮೊಮ್ಮಗಳನ್ನ ಫಾರಿನ್ಗೆ ಓಡಿಸಿದ್ಲು ಅಂದರೂ ಕೂಡ ಇವಳಿಗೆ ಸಮಾಧಾನ ಆಗಿಲ್ಲ ಅನಿಸುತ್ತೆ. ಇವರು ಏನು ಚಾಡಿ ಹೇಳ್ತಿರ್ಬೋದು ನೋಡೋಣ. ರೆಡ್ ಹ್ಯಾಂಡಾಗಿ ಇವತ್ತು ನನ್ನ ಕೈಲಿ ಸಿಗಾಕೋತಾಳೆ ಅಂತ ರೂಮ್ ಹತ್ರ ಬಂದು ಬಗ್ಗೆ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ತಪ್ಕೊಂಡು ಕೂತಿರ್ತಾರೆ. ಇನ್ನು ಅಜಿತ್ ಅವರು ತಪ್ಕೊಂಡು ರೊಮ್ಯಾನ್ಸ್ ಮಾಡೋ ಥರ ಮಾತಾಡ್ತಿರ್ತಾರೆ. ಅಲ್ಲ ಕಣೆ, ಇರೋ ಬರೋ ಟೈಮಲ್ಲಿ ಅರ್ಧ ದಿನ ಎಲ್ಲ ನಾನು ಸ್ಟೇಷನಲ್ಲಿ ಕಳಿತೀನಿ, ನೀನು ಟೀ ಮಾಡಿಕೊಂಡು ಹೊರಗಡೆ ಕಾಲ ಕಳಿತೀಯ. ಮನೆಗೆ ಬಂದಮೇಲೆ ಆದರೂ ನಿನ್ನ ಜೊತೆ ಇರೋಣ ಅಂತ ಹೇಳಿದ್ರೆ ನೀನು ಇವ್ರಿಗೆ ಟೀ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಕಾಲ ಕಳಿತೀಯ. ಇನ್ನು ಅಲ್ಲಿ ಬಂದು ರೊಮ್ಯಾನ್ಸ್ ಮಾಡೋಣ ಅಂದರೆ ನಿನ್ನ ಅಜ್ಜಿಗೆ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಅಜ್ಜಿನ ತುಂಬಾ ಇಷ್ಟಪಡ್ತೀನಿ. ಇವಾಗಾದರೂ ನಿನ್ನ ಜೊತೆ ಸ್ವಲ್ಪ ರೊಮ್ಯಾನ್ಸಿಂದ ಮಾತಾಡೋಣ ಅಂತ ಬಂದರೆ ನೀನು ನೋಡಿದ್ರು ಆಗಲೇ ಮಲ್ಕೊಂಡಿದ್ಯಾ. ಇರೋ ಬರೋ 24 ಗಂಟೆ ಟೈಮೆಲ್ಲ ಬರೀ ಇದೆ. ಆದರೆ ಇನ್ನು ನನ್ನ ಕತೆ ಏನು? ನನ್ನ ಜೊತೆ ರೊಮ್ಯಾನ್ಸ್ ಮಾಡೋದು ಯಾವಾಗ? ಐ ಲವ್ ಯು ಕಣೆ ಚಿನ್ನ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಇದು 199 ಸಲ ಆಯಿತು ಅಂತಾರೆ. ಅದಕ್ಕೆ ಹೌದಾ, ನಮ್ಮ ಕೋಟ 200 ಅಲ್ವಾ, ಇನ್ನೊಂದು ಸಲ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅಂದ್ಬಿಟ್ಟು ಇಬ್ಬರು ಹಾಗೆ ಭೂಮಿಗೆ ಕಿಸ್ ಕೊಡೋದಕ್ಕೆ ಅಂತ ಅಜಿತ್ ಹೋಗ್ತಾನೆ. ಅದಕ್ಕೆ ಅಜ್ಜಿ ನೋಡ್ಬಿಟ್ಟು ಇವರಿಬ್ರದ್ದು ಜಾಸ್ತಿ ಆಯಿತು ರೊಮ್ಯಾನ್ಸ್, ಯಪ್ಪ ನಾನಿಲ್ಲಿ ಇರೋದಿಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಅದನ್ನು ಅಜಿತ್ ನೋಡ್ಬಿಟ್ಟು ಓಡೋಗಿ ಬಾಗಿಲನ್ನ ಹೊಚ್ಚೋದಕ್ಕೆ ಅಂತ ಹೋಗ್ತಾನೆ. ನಂತರ ಭೂಮಿ ಅಪ್ಪ ಇವಾಗ ನನಗೆ ಸಮಾಧಾನ ಆಯಿತು, ಅಜ್ಜಿನಿಗೆ ನಾವಿಬ್ಬರು ಸಿಗಾಕೊಂಡಿರೋ ಏನು ಗತಿ, ಅದು ಸರಿ ಅಜ್ಜಿ ಬಂದಿದ್ದು ನಿಮಗೆ ಗೊತ್ತಾಯಿತು ಅಂದಾಗ ಅಜಿತ್ ಅವರು ನೆನಪು ಮಾಡ್ಕೋತಿರ್ತಾರೆ. ಅಜ್ಜಿ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ಅಜಿತ್ ಅವರು ಭೂಮಿನ ಕರ್ಕೊಂಬಂದು ಹಾಸಿಗೆ ಮೇಲೆ ಕೂರಿಸ್ಕೊಂಡು ಹಾಗೆ ಹಗ್ ಮಾಡ್ಕೊಂಡು ಕೂತಿರ್ತಾರೆ. ಈ ವಿಷಯನೆಲ್ಲ ಭೂಮಿ ಜೊತೆ ಇಲ್ಲಿ ಅಜಿತ್ ಅವರು ಹೇಳ್ತಾರೆ. ನಾನು ಏನಾದರೂ ಬಾತ್ರೂಮಿಂದ ಬರೋದು 1 ನಿಮಿಷ ತಡ ಆಗಿದ್ದಿರೋ ಅಜ್ಜಿ ಕೈಲಿ ನೀನು ಕೆಳಗಡೆ ಮಲ್ಕೊಂಡಿರೋದು, ನಾನು ಮೇಲ್ಗಡೆ ಕೂತಿರೋದು ನೋಡ್ಬಿಟ್ಟು ಅಜ್ಜಿಗೆ ಫುಲ್ಲು ಡೌಟ್ ಬಂದುಬಿಟ್ಟಿರೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಭೂಮಿ ಅಲ್ಲ ಸಾಹೇಬ್ರೆ, ಅಜ್ಜಿ ಹೋಗಿದ್ದಕ್ಕೆ ಸರಿ ಹೋಯಿತು, ಅಜ್ಜಿ ಹೋಗಿದ್ದೀನಿ ಒಂದು ಸ್ವಲ್ಪ ತಡ ಆಗಿದ್ರು ನೀವು ನನಗೆ ಮುತ್ತು ಕೊಟ್ಬಿಡ್ತಿದ್ರಾ ಅಂತ ಇಲ್ಲಿ ಹೇಳ್ತಾಳೆ. ನಂತರ ಇಲ್ಲಿ ಭೂಮಿಯವರು ನಿದ್ದೆಗೆ ಹೊರಟೋಗಿರ್ತಾರೆ. ಅಜ್ಜಿ ಹೋದ್ಮೇಲೆ ಭೂಮಿನ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಅಜಿತ್ ಮಲಗಿಸ್ಬಿಟ್ಟು ಮೆಂಟಲ್ ಥರ ಆಡ್ತಾಳೆ. ಯಪ್ಪ ಇವಳನ್ನ ಕಟ್ಕೊಂಡು ಸಾಕಾಗ್ಬಿಟ್ಟಿದೆ ಅಂದ್ಕೊಂಡು. ಆದರೂ ಪಾಪದ ಹುಡುಗಿ, ನಾನು ಏನೇ ಅಂದರೂ ಸಹಿಸ್ಕೊತಾಳೆ. ನಾನು ಎಷ್ಟೇ ಕಿರ್ಚಾಡಿ ಕೂಗಾಡಿದ್ರು ಕೂಡ ಹೊಟ್ಟೆಗೆ ಹಾಕೋತಾಳೆ, ಹೊಟ್ಟೆ ಉರಿಯುತ್ತೆ ಅಂದ್ಬಿಟ್ಟು ಹಾಗೆ ಬೈಯೋದು ಮತ್ತು ಸಮಾಧಾನ ಮಾಡ್ಕೊಳ್ಳೋದು ಹಾಗೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಇನ್ನು ಮನಸ್ವಿನಿ ಅವರು ಪೇಪರ್ನೆಲ್ಲ ಹರಡ್ಕೊಂಡು ಕೂತಿರ್ತಾರೆ. ಅದನ್ನು ನೋಡಿಬಿಟ್ಟು ಯಾಕೆ ಈ ಥರ ಎಲ್ಲ ಹರಡ್ಕೊಂಡು ಕೂತಿದೆ, ಏನಾಯಿತು ಅಂತ ಇಲ್ಲಿ ಕೇಳ್ತಾರೆ ಶ್ರವಣ್ ಅವರು. ಅದಕ್ಕೆ ಏನಿಲ್ಲಪ್ಪ, ಭೂಮಿ ತಾಯಿ ಕೇಸ್ ಇದೆಯಲ್ಲ ಅದ್ರ ಬಗ್ಗೆ ನಾನು ನೋಡ್ತಾ ಕೂತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ನೀನ್ಯಾಕೆ ಅವ್ರ ಕೇಸ್ ಬಗ್ಗೆ ನೋಡ್ತಿದ್ಯಾ ಅಂತ ಕೇಳಿದಾಗ ಏನಿಲ್ಲಪ್ಪ, ಭೂಮಿಗೆ ನನ್ನಿಂದ ಏನು ಪ್ರಾಬ್ಲಮ್ಮು ಆಗಿಲ್ಲ, ಮುಂದೆನೂ ಕೂಡ ಆಗೋದಿಲ್ಲ. ಹಂಗಿದ್ಮೇಲೆ ನನ್ನ ವಿರುದ್ಧ ಯಾಕವಳು ಸಂಚನ ಮಾಡಬೇಕು? ಎಲ್ಲರೂ ಇದ್ದಾಗ ನನ್ನ ಮುಂದೆಗಡೆ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾಳೆ, ಚೆನ್ನಾಗೇ ಇರ್ತಾಳೆ. ಯಾರೂ ಇಲ್ಲದೆ ಇದ್ದಾಗ ನೀನೇ ನೋಡ್ದಲ್ಲ. ಅಷ್ಟೇ ಅಲ್ಲಪ್ಪ, ನನ್ನ ಬಗ್ಗೆ ಅಂತಲ್ಲ, ಅವಳು ಏನೋ ಸಂಚು ಮಾಡ್ತಿದ್ದಾಳೆ. ಮನೆಯವ್ರ ಬಗ್ಗೆನೂ ಕೂಡ ಅಷ್ಟೇ, ಎಲ್ಲರೂ ಎದುರುಗಡೆನೂ ಚೆನ್ನಾಗಿರ್ತಾಳೆ. ನಾವು ಇಲ್ಲದೆ ಹೋದಾಗ ನಮ್ಮ ಎಲ್ಲರ ಬಗ್ಗೆನೂ ಕೂಡ ಅಜ್ಜಿಗೆ ಕಂಪ್ಲೇಂಟ್ನ ಮಾಡ್ತಿರ್ತಾಳೆ. ನಾನು ಸುಮಾರು ಸಲ ಕೇಳಿಸ್ಕೊಂಡಿದ್ದೀನಿ, ಆದರೆ ಹೇಳಿದ್ರೆ ನೀವು ಬೇಜಾರಾಗ್ತೀರಾ ಅಂತ ಸುಮ್ಮನಾದೆ. ಅದಕ್ಕೆ ಇವಳೇ ಈ ಥರ ಇರಬೇಕಾದ್ರೆ ಇನ್ನು ಅವ್ರ ಅಮ್ಮ ಭಾಗ್ಯ ಅವ್ರಿಗೆ ಇನ್ಯಾವ ರೀತಿ ಇರಬೇಕಿತ್ತು. ಅದಕ್ಕೋಸ್ಕರ ಭೂಮಿ ತಂದೆ ಕೊಲೆ ಕೇಸ್ ಬಗ್ಗೆ ಎಲ್ಲ ಪೇಪರ್ಸ್ನು ನಾನು ನೋಡ್ತಿದ್ದೆ. ಅಲ್ಲಪ್ಪ, ಕೊಲೆಗೆ ಇಷ್ಟು ದಿನ ಆಯಿತು, ಭಾಗ್ಯವರು ವಿರುದ್ಧ ಅಥವಾ ಅವ್ರ ಪರವಾಗಿ ಒಂದು ಸಾಕ್ಷಿನೂ ಕೂಡ ಸಿಕ್ಕಿಲ್ಲ. ಹಾಗೆ ಎಲ್ಲ ಇದ್ಮೇಲೆ ಭಾಗ್ಯನ ಯಾಕೆ ನಿಜವಾಗ್ಲೂ ಕೊಲೆನ ಮಾಡಿರಬಾರ್ದು, ನಿಜವಾಗ್ಲೂ ಅವ್ರದ್ದೇ ಏನಾದರೂ ತಪ್ಪಿರಬಹುದಲ್ವಾ ಅಂತ ಇಲ್ಲಿ ಹೇಳ್ತಿರ್ತಾಳೆ ಮನಸ್ವಿನಿ. ಇದನ್ನು ಕೇಳಿ ಶ್ರವಣ್ ಅವ್ರಿಗೂ ಕೂಡ ಹೌದು ಅಂತ ಅನಿಸಿ ಶಾಕಲ್ಲಿ ಮನಸ್ವಿನಿ ಅವ್ರನ್ನ ನೋಡ್ತಿರ್ತಾರೆ. ಫ್ರೆಂಡ್ಸ್, ಇವತ್ತಿಗೆ ಇಲ್ಲಿನ ಎಪಿಸೋಡನ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಂದಾಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.